ಪರಮ ಪೂಜ್ಯ ಸದ್ಗುರು ಶಿವಾನಂದ ಸ್ವಾಮೀಜಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಪೂಜ್ಯ ಶರಣ ಬಸವ ದೇವರು ಅವರಿಗೂ ಪಾದದಲ್ಲಿ ನಮಸ್ಕರಿಸುತ್ತಾ ಈ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಅವರಿಗೂ ವಂದನೆಯನ್ನು ತಿಳಿಸುತ್ತಾ ಹಾಗೂ ಪ್ರೀತಿಯ ಮಕ್ಕಳಿಗೆ ಪಾಲಕರಿಗೆ ಎಲ್ಲರಿಗೂ ವಂದನೆಯನ್ನು ಹೇಳುತ್ತಾ ಆ್ಯಕ್ಚುಲಿ ಇಲ್ಲಿ ನಾನು ಬರಬೇಕಂತೇಳಿ ಆ್ಯಕ್ಚುಲಿ ಇದ್ದಿದ್ದಿಲ್ಲ. ನಮ್ಮ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಬಾವಲತ್ತಿ ಅವರು ಬೆಂಗಳೂರು ಇರೋ ಕಾರಣ ಈ ಅವಕಾಶ ನನಗೆ ಬಂದಿದೆ. ಅದು ನನ್ನೊಂದು ಖುಷಿ ವಿಚಾರ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳಬೇಕಂದಿಷ್ಟೇ, ಅಲಾಸರು ಮುಂಚೆ 2022ರಲ್ಲಿ ನಮ್ಮ ಸ್ಕೂಲಿಗೆ ಬಂದು ವಿಸಿಟ್ ಮಾಡಿದರು. ಅವರು ಹಳಂಗ್ಳಿ ಸ್ಕೂಲ್ HM ನನಗೆ ಗೊತ್ತಿದ್ದಿಲ್ಲ, ಜಸ್ಟ್ ಹಂಗೆ ನಾವು ಕೂತಿದ್ವಿ, ಕೋವಿಡ್ ಟೈಮಲ್ಲಿ ಅನ್ಕೋತೀನಿ. ನಾನು ಬಂದು ಜಸ್ಟು ಎಲ್ಲ ಕ್ಲಾಸ್ ರೂಮ್ ವಿಸಿಟ್ ಮಾಡಿದರು, ಪ್ರತಿಯೊಂದು ಇನ್ಫ್ರಾಸ್ಟ್ರಕ್ಚರ್ ನೋಡಿದರು, ಗ್ರೌಂಡ್ ನೋಡಿದರು. ಅವ್ರು ಒಂದೇ ನಾನು ಕೇಳಿದರು, ಎಷ್ಟನೇ ಕ್ಲಾಸಿಂದ ಇದೆ ಅಂತಂದರು. ಸರಿ ಇಲ್ಲರಿ, UKG LKG ನರ್ಸರಿ ಪ್ಲೇ ಹೋಮ್ ಇದೆ ಅಂತಂದೆ. ಸರ್ ತುಂಬ ಚೆನ್ನಾಗಿ ಮಾಡಿದ್ರ. ಈ ಥರ LKG UKG ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವೊಂದು ಔಟ್ಸೈಡ್ ಬಂದು ಒಂಥರ ಗ್ರೌಂಡ್ ಎಲ್ಲ ನೀಟಾಗಿ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಷ್ಟೇ ಅಲ್ಲ, ಅದ್ರ ಜೊತೆ ಎನ್ರೋಲ್ಮೆಂಟನ್ನು ನೀವು ಕೊಡ್ತಿದ್ದೀರಲ್ಲ, ತುಂಬ ಖುಷಿ ಆಯಿತು ಅಂತ ನಂಗೆ ಸರ್ ಒಂದು ಅಪ್ರಿಷಿಯೇಟ್ ಮಾಡಿದರು. ಮೇ ಬಿ ಅವ್ರಿಗೆ ಗೊತ್ತಿದೆಯೋ ಅಂತ ನನಗೆ ಗೊತ್ತಿಲ್ಲ, ಬಟ್ ಅವ್ರು ಬಂದು ಒಂದು ಸತಿ ವಿಸಿಟ್ ಮಾಡಿದರು. ಅವ್ರು ನಮ್ಮ ಸ್ಕೂಲ್ಗೆ ಅಷ್ಟೇ ಬರ್ತಿರಲಿಲ್ಲ, ಅವರು ಪ್ರತಿಯೊಂದು ಸ್ಕೂಲ್ಗೆ ಅವ್ರು ವಿಸಿಟ್ ಮಾಡ್ತಿದ್ರಂತಾರೆ ಸರ್. ನಾನು ಕೇಳಿದೆ, ನಾನು ಯಾಕಂತ ಕೇಳಿದೆ. ಸರ್ ಆ್ಯಕ್ಚುಲಿ ಬೇರೆ ಬೇರೆ ಸ್ಕೂಲ್ಗೆ ಏನೇನು ಡೆವಲಪ್ಮೆಂಟ್ ಇದೆ ಅಂತ ನಾನೆಲ್ಲ ಬಂದು ನೋಡ್ತಿರ್ತೀನಿ ಸರ್, ಪ್ರತಿಯೊಂದು ಸ್ಕೂಲಿಗೆ ನಾನು ವಿಸಿಟ್ ಮಾಡ್ತೀನಿ ಅಂತಂದರು. ಅದನ್ನೆಲ್ಲ ನೋಡಿ ನಮ್ಮ ಸ್ಕೂಲಿಗೆ ಯಾವ ಥರ ನಾನು ಇನ್ನೂ ಡೆವಲಪ್ ಮಾಡಬೇಕು ಅಂತೇಳಿ ಅವರು ವಿಚಾರ ಮಾಡ್ತಾರಂತೆ. ಈ ಥರ ಅವರೆಲ್ಲ ವಿಸಿಟ್ ಮಾಡ್ತಿದ್ರು ಅಂತ ಹೇಳಿದರು ಅವ್ರು ಸರ್ ನನಗೆ. ಆಮೇಲೆ ನಾನು ಇವಾಗ ನೋಡ್ತಿದ್ದೆ, ತುಂಬ ಜನ ಮಕ್ಕಳಿಗೆ ಸಂಸ್ಕೃತಿ ಬರಲ್ಲ, ಹಿಂದಿ ಬರಲ್ಲ, ಮರಾಠಿ ಬರಲ್ಲ, ಇಂಗ್ಲೀಷ್ ಬರಲ್ಲ. ಎಷ್ಟೋ ಸ್ಕೂಲಲ್ಲಿ ನಾವು ನೋಡ್ತಿದ್ದೀವಿ. ಬಟ್ ಇಲ್ಲಿ ಮಕ್ಕಳು ಹೋಸ್ಟಿಂಗ್ ಆ ಮಕ್ಕಳೇ ಮಾಡ್ತಿದ್ದಾರೆ. ಇಲ್ಲಿ ಭಾಳ ಖುಷಿ ಆಯಿತು. ಹೋಸ್ಟಿಂಗ್ ಆ ಮಕ್ಕಳೇ ಮಾಡ್ತಿದ್ದಾರೆ. ಇಷ್ಟು ಕಂಫರ್ಟೇಬಲ್ ಆಗಿ ಅವ್ರು ಮಾತಾಡ್ತಿದ್ದಾರೆ ಅಂದರೆ ಏನೋ ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೋದು ಆ ಮಕ್ಕಳಿಗೆ. ಆ ಥರ ಹೋಸ್ಟಿಂಗ್ ಮಾಡ್ತಿದ್ದಾರೆ. ಅದಕ್ಕೆಲ್ಲ ಹಿಂದಿನ ಕಾರಭೂತರಾಗಿದ್ದಂಥ ಅಲಾಸರ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆಮೇಲೆ ಟೀಚರ್ಸ್ ಆಗಿರ್ಬೋದು, ಇವರಿಗೆಲ್ಲ ಎಫರ್ಟ್ ತುಂಬ ಇರುತ್ತೆ. ನಾವೆಲ್ಲ ಅನ್ಬೋದು, ಮಕ್ಕಳು ನನ್ನ ಮಗಳು ಚೆನ್ನಾಗಿ ಹೋಸ್ಟಿಂಗ್ ಮಾಡ್ತಾರೆ ನೀವೆಲ್ಲ ಅನ್ಬೋದು. ಬಟ್ ಅದರ ಹಿಂದಿನ ಪರಿಶ್ರಮ, ಆ ಮಕ್ಕಳ ಪರಿಶ್ರಮ ಆಗಲಿ ಎಲ್ಲನೂ ಟೀಚರ್ಸ್ಗೆ ಇರೋದು. ಅದ್ರ ಜೊತೆ ಏನು ಪೇರೆಂಟ್ಸ್ಗೂ ಇದೆ. ತುಂಬ ಜನ ಪೇರೆಂಟ್ಸು ಈ ಸ್ಕೂಲ್ಗೆ ನಾವು ಯಾಕೆ ನಾನು ಒಂಥರ ವಿಶೇಷ ಅಂತ ಹೇಳ್ತೀನಿ ಅಂದರೆ, ಮುಂಚೆ ಗುರುಕುಲ ಅಂತ ಇತ್ತು, ಅವಾಗೆಲ್ಲನೂ ವಿದ್ಯೆ ಎಲ್ಲನೂ ಕಲಿಸ್ತಿದ್ರು. ಇವಾಗೂ ಅದೇ ಥರನೇ ನಾನು ಕಾಣಿಸ್ತಿದೆ ಆ್ಯಕ್ಚುಲಿ. ಯಾಕಂದ್ರೆ ನಾನು ಇದೊಂದು 3rd ಟೈಮ್ ನಾನು ಬಂದಿದ್ದೀನಿ. 1-2 ಸತಿ ನಾನು ಜಸ್ಟು ಸ್ಕೂಲ್ ವಿಸಿಟು ಆಗಲಿ, ಬೇರೆ ಒಂದು ಅಡ್ಮಿಷನ್ಸ್ಗೆ ನಾನು ಬಂದಿದ್ದೆ. ಒಂಥರ ಡಿಫ್ರೆಂಟಾಗಿ ಈ ಸ್ಕೂಲ್ ನಡೀತಿದ್ದಾರೆ. 20 ವರ್ಷ ಆಯಿತು, CBSE ತೊಗೊಂಡು 20 ವರ್ಷ ಆಯ್ತು ಅಂತಂದ್ರು. ತುಂಬ ಖುಷಿ ಆಯಿತು. ಜಮಖಂಡಿ ತಾಲೂಕಿನಲ್ಲಿ ಫಸ್ಟ್ ತೊಗೊಂಡಿದ್ದಾರೆ ಅಂತಂದರೆ ತುಂಬ ಖುಷಿ ಆಯಿತು. ಹಾಗೆ ಇವಾಗೂ ನಾನು ನಿಮಗೆ ಒಂದೇ ಒಂದು ರಿಕ್ವೆಸ್ಟು, ಎಲ್ಲ ಪೇರೆಂಟ್ಸಿಗೆ ಒಂದೇ ರಿಕ್ವೆಸ್ಟು, ನನ್ನ ಮಗು ಓದ್ತಿಲ್ಲ, ನನ್ನ ಮಗು ಆತಿಲ್ಲ ಅಂತೇಳಿ ಎಲ್ಲ ಹೇಳ್ತಾರೆ. ಬಟ್ ಒಂದು ಹೇಳ್ಬೋದು, ಯಾವ ಮಕ್ಕಳು ನೀವು ಹೇಳಿದಂಗೆ ಯಾರು ಕೇಳಲ್ಲ. ನೀವು ಏನು ಮಾಡ್ತಾರಲ್ಲ ಆ ಮಕ್ಕಳು ಅದೇ ಥರನೇ ಮಾಡ್ತಾರೆ. ಎಷ್ಟೋ ಜನ ಅದ, ನನ್ನ ಮಗು ಮೊಬೈಲ್ ಹಿಡಿಯುತ್ತೆ, ನನ್ನ ಮಗು ಜಾಸ್ತಿ ಆಟ ಆಡುತ್ತೆ ಎಲ್ಲ ಹೇಳ್ತಾರೆ. ಅದಕ್ಕೆ ಅದನ್ನಲ್ಲ, ಮೊಬೈಲ್ ನೀವು ಮಕ್ಕಳ ಮುಂದೆ ನೀವು ಮೊಬೈಲ್ ಹಿಡಿದ್ರೆ ನೀವೇನು ಕೇಳಬೇಡ, ಅವ್ರು ಮೊಬೈಲ್ ಹಿಡಿತಾರೆ ಅವರು. ಯಾಕಂದ್ರೆ ನಮ್ಮ ಮನೇಲಿ ನಾವು ನೋಡಿದಿರ್ತೀವಿ, ಇಲ್ಲ ನಮ್ಮ ಸ್ಕೂಲ್ ಪೇರೆಂಟ್ಸ್ ಬಂದು ಹೇಳ್ತಿರ್ತಾರೆ. ಅದಕ್ಕೆ ಅದನ್ನಲ್ಲ, ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ನೀವು ಏನು ಹೇಳಬೇಡಿ, ಅವ್ರ ಮುಂದ್ಗಡೆ ಇದ್ದಾಗ ನೀವೇನು ಮೊಬೈಲ್ ಮುಟ್ಟಬೇಡಿ. ಸಾಧ್ಯ ಆದಷ್ಟು
ಅವರಿಗೆ ಒಳ್ಳೆತನ ಕಲಿಸ್ಕೊಡಿ. ಮಕ್ಕಳಿಗೆ ಒಂದು ನನ್ನ ಕಡೆಯಿಂದ ಒಂದು ವಿಚಾರನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀವು ಡ್ಯಾನ್ಸ್ ಮಾಡ್ಬೋದು, ಒಂಥರ ಸ್ಪೀಚ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಹೆದರಬೇಡಿ. ಯಾಕಂದರೆ ಇವತ್ತು ನೀವು ಹೆದರಿದರೆ ಯಾವತ್ತೂ ನೀವು ಮತ್ತೆ ಈ ಸ್ಟೇಜ್ ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಮಕ್ಕಳಿಗೂ ಒಂದು ಧೈರ್ಯದಿಂದ ಈ ಸ್ಟೇಜನ್ನು ಯೂಸ್ ಮಾಡ್ಕೊಳ್ಳಿ. ಇವತ್ತು ನೀವು ಸ್ಟೇಜ್ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ಯಾವತ್ತೂ ನೀವು ಇತಿಹಾಸದಲ್ಲಿ ಯಾವತ್ತೂ ಹಿಂದೆ ನೋಡೋ ಅವಶ್ಯಕತೆಯೂ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಆಮೇಲೆ ನನ್ನನ್ನು ಇನ್ವೈಟ್ ಮಾಡೋಂಥ ಅಬ್ಕಾರ್ ಮೇಡಮ್ ಅವರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಆಮೇಲೆ ಪೂಜ್ಯ ಶ್ರೀಗಳಿಗೂ ಧನ್ಯವಾದ ತಿಳಿಸ್ತೀನಿ. ಮ್ಯಾನೇಜ್ಮೆಂಟ್ಗಳಿಗೂ ಧನ್ಯವಾದ ತಿಳಿಸ್ತೀನಿ. ಆಮೇಲೆ ಎಸ್ಪೆಷಲಿ ಒನ್ ಆಫ್ ದ ಗ್ರೇಟ್ HM, ಒನ್ ಆಫ್ ದ ಗ್ರೇಟ್ ಇನ್ಸ್ಪಿರೇಷನ್ ಆಫ್ ಸ್ಕೂಲ್ ಅಲಾ ಸರ್ಗೂ ನಿಮ್ಮ ಕಡೆಯಿಂದ ತುಂಬ ನನ್ನ ಕಡೆಯಿಂದ ತುಂಬ ಧನ್ಯವಾದ ಸರ್. ಯಾಕಂದರೆ ತುಂಬ ಎಫರ್ಟ್ ಮಾಡೋವಂಥ ವ್ಯಕ್ತಿಯ ನಾವು ನೋಡೋದ್ರಿಂದ ಭಾಳ ಖುಷಿ ಆಗುತ್ತೆ. ಸುಮಾರು ವರ್ಷದಿಂದ ನಾನು ಆ ಸರ್ನ ಅಬ್ಸರ್ವ್ ಮಾಡ್ತಿದ್ದೀನಿ. ಸೊ ಅದಕ್ಕಾಗಿ ಎಲ್ಲರ ಕಡೆಯಿಂದ, ನನ್ನ ಕಡೆಯಿಂದ ಆಗಲಿ ಎಲ್ಲರ ಕಡೆಯಿಂದ ಅವ್ರೊಂದು ಜೋರಾದ ಚಪ್ಪಾಳೆಯನ್ನು ನಿಮ್ಮ ಕಡೆಯಿಂದ ನಾನು ಬಯಸ್ತಿದ್ದೀನಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್.